ರಂಗ ಪರಂಪರೆ ರಂಗ ಪರಂಪರೆ ರಂಗ ಪರಂಪರೆ ರಂಗ ಪರಂಪರೆ ಭಾರತ ದೇಶದ ಭವ್ಯ ಪರಂಪರೆ ಉಳಿಸಿ ಬೆಳೆಸಲು ಜನುಮ ತಳೆದಿರುವ ರಂಗ ಪರಂಪರೆ ರಂಗ ಪರಂಪರೆ. ನಾಡ ಸಂಸ್ಕೃತಿಯ ಭುವಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ ನಾಡ ಸಂಸ್ಕೃತಿಯ ಭುವಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ ರಂಗ ಮನಸ್ಸುಗಳ ಒಂದುಗೂಡಿಸುತ್ತ ರಂಗ ಮನಸ್ಸುಗಳ ಒಂದುಗೂಡಿಸುತ್ತ ಕಲಾ ಸೇವೆ ನಿರತ ರಂಗ ಪರಂಪರೆ ರಂಗ ಪರಂಪರೆ ಭಾರತ ದೇಶದ ಭವ್ಯ ಪರಂಪರೆ ಉಳಿಸಿ ಬೆಳೆಸಲು ಜನುಮ ತಳೆದಿರುವ ರಂಗ ಪರಂಪರೆ ರಂಗ ಪರಂಪರೆ. ಮನೋಹರವಾದ ಸಹಜ ಸುಂದರ ಮೂರ್ತಿಯನ್ನು ಯಾರೇ ನೋಡಿದರೂ ಪ್ರೀತಿ ಹೊಕ್ಕಿ ಪುಲಕಿತರಾಗುತ್ತಾರೆ. ಆದರೆ ಅವರ ಹೊರ ಹುಟ್ಟಿದ ಅಣ್ಣನೇ ಆಶ್ಚರ್ಯ. ಸಮಸ್ಯೆ ಭಯಾನಕವಾಗಿದೆ. ಮೂರ್ಖರು ತಮ್ಮ ಸ್ವಾರ್ಥಕ್ಕಾಗಿ ಸಾಮ್ರಾಜ್ಯದ ಘನತೆಯನ್ನು ಸರ್ವನಾಶ ಮಾಡಲು ನಿಶ್ಚಯಿಸಿದ್ದಾರೆ. ನಿಜ ಶೌರ್ಯ ಪಲಾಯನಗೈದಾಗ ರಾಜನೀತಿಯಲ್ಲಿದ್ದ ಮೋಸದ ಧೂಳು ಹಾರತೊಡಗುತ್ತದೆ. ಕುಮಾರ ಚಂದ್ರಗುಪ್ತನಿಗೆ ಈ ಎಲ್ಲ ವಿಷಯಗಳು ಬೇಗ ಗೊತ್ತಾಗಬೇಕು. ಕುಮಾರ ಚಂದ್ರಗುಪ್ತನಲ್ಲಿ ಈ ಸಾಮ್ರಾಜ್ಯದ ಕುರಿತು ಅದೆಷ್ಟು ಸಮರ್ಪಣಾ ಭಾವವಿದೆ. ಆದರೆ ಆತನ ರಾಮಗುಪ್ತ ಮಹಾ ಕಪಟಿಯವನು. ಒಮ್ಮೊಮ್ಮೆ ಈ ಕಲುಷಿತ ವಾತಾವರಣವನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಬಿಡಲೇನು ಎಂದು ಅನಿಸುತ್ತದೆ. ಆದರೆ ಮಂದ, ನಿನ್ನನ್ನು ದೇವರು ಸೃಷ್ಟಿ ಮಾಡಿಸಿದ್ದಾತರಿಗೆ ಆತಕ್ಕೆ ನಿನ್ನ ಕರ್ತವ್ಯವನ್ನು ಪೂರ್ಣ ಮಾಡಿಯೇ ನೀನು ಹೋಗಬೇಕು. ನ್ಯಾಯಕ್ಕಾಗಿ ದುರ್ಬಲರಾದ ಪಕ್ಷವನ್ನು ವಹಿಸಲೇಬೇಕು. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಜರು ತಮಗಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಆಗಲಿ.
ಎಲ್ಲ ನಾನು ಹೇಳಿಕೊಟ್ಟ ಹಾಗೆಯೇ ಮಾಡಬೇಕು. ಆಗಲಿ ಮಹಾರಾಜ. ಮುಂದೆ ನಡೆಯುವ ಪ್ರಸಂಗವು ಧ್ರುವ ದೇವಿಗೆ ಸರಿಯಾಗಿ ಅರ್ಥ ಮಾಡಿಸಬೇಕು. ನೀವು ಹೇಳಿದಂತೆ ಮಾಡ್ತೀವಿ ಮಹಾರಾಜ. ಮಹಾರಾಣಿಯವರು ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮ ಪ್ರಾರಂಭವಾಗಲಿ. ಯುದ್ಧ, ಭಯಂಕರವಾದ ಯುದ್ಧ, ಪ್ರಬಲರಿಗೂ ದುರ್ಬಲರಿಗೂ ಸಂಧಾನದ ಯುದ್ಧ. ಅಯ್ಯೋ ನಾ ಸೋತೆ. ಯುದ್ಧದಲ್ಲಿ ನಾನು ವಿಜಯ ಸಾಧಿಸಿದ್ದೇನೆ. ಏ ದಿಗ್ವಿಜಯ ವೀರ, ನೀವೊಬ್ಬ ಅಸಮರ್ಥರೊಡನೆ ಯುದ್ಧ ಮಾಡ್ತೀರಾ? ಹೋಗಿ, ನಾಳೆ ಬರ ಹೋಗಿ. ಇಂದು ನನ್ನಮ್ಮ ಒಂದಿರು ಆರ್ಯಪುತ್ರರು ರಂಬೆ, ಮೇನಕೆ, ಊರ್ವಶಿಯರೊಂದಿಗೆ ಪ್ರಣಯ ಕೀಲಾಡಲು ಹೋಗಿದ್ದಾರೆ. ಮೇಲಾಗಿ ಇಂದಿನ ದಿನ ಯುದ್ಧ ಮಾಡಲು ಒಳ್ಳೆಯ ದಿನಾನೂ ಅಲ್ಲ. ಹೋಗಿ, ನಾಳೆ ಬರ ಹೋಗಿ. ನೀನು ನಳಕುಬೇರರ ಬಾವಿ ಪತ್ನಿಯಲ್ಲವೇ? ಯುದ್ಧದಲ್ಲಿ ವಿಜಯ ಸಾಧಿಸಿದಕ್ಕೆ ನಿನ್ನ ಕಾಣಿಕೆ ಅಂತ ಹೊತ್ಕೊಂಡು ಹೋಗ್ತೀನಿ. ಅಯ್ಯೋ ಮಹಾರಾಣಿಯವರೇ, ತಾವೇಕೆ ಕೋಪಗೊಳ್ಳುವಿರಿ? ಶಕರಾಜನ ವಿಚಾರವೇನಾಯಿತು? ಮಹಾರಾಜ, ಅವನು ಇನ್ನೇನನ್ನೋ ಬಯಸ್ತಿದ್ದಾನೆ. ಏನನ್ನು ಬಯಸುತ್ತಿದ್ದಾನೆ ಮಂತ್ರಿಗಳೇ? ಕ್ಷಮಿಸಿ ಮಹಾರಾಜ, ಮಹಾರಾಣಿ ಧ್ರುವಸ್ವಾಮಿನಿಯನ್ನು ಶಕರಾಜರು ವಿವಾಹವಾಗಬೇಕಿತ್ತು. ಧ್ರುವಸ್ವಾಮಿನಿಯವರ ತಂದೆ ಅವರನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಕಾಣಿಕೆಯಾಗಿ ನೀಡಿದರು. ಅಷ್ಟೇ ಅಲ್ಲದೆ ಮತ್ತೆ ಶಕರಾಜರು ಅಂದರೆ ಅವರು ಮಹಾರಾಣಿಯನ್ನು ಬಯಸುತ್ತಿದ್ದಾರೆ. ಅಷ್ಟೇ ಅಲ್ಲ ಪ್ರಭು, ತನ್ನ ಸಾಮಂತರಿಗೆ ಮಗಧ ಸಾಮ್ರಾಜ್ಯದ ಸಾಮಂತರ ಸ್ತ್ರೀಯರನ್ನು ಕೇಳುತ್ತಿದ್ದಾನೆ. ಮಹಾರಾಣಿಯವರೇ, ಮಂತ್ರಿಗಳು ಏನನ್ನೋ ಕೇಳುತ್ತಿದ್ದಾರೆ. ಈ ಗುಪ್ತ ಸಾಮ್ರಾಜ್ಯ ಸ್ತ್ರೀಯರನ್ನು ಉಡುಗೊರೆಯಾಗಿ ನೀಡಿ ಅಭಿವೃದ್ಧಿ ಹೊಂದಿದೆಯೇ ಎಂಬುದನ್ನು ನಾನು ತಿಳಿದುಕೊಳ್ಳಲೇಬೇಕು. ಮಂತ್ರಿಗಳೇ, ಮಹಾರಾಣಿಯವರು ಏನನ್ನು ತಿಳಿದುಕೊಳ್ಳಬೇಕಂತೆ ತಿಳಿಸಿ. ಈ ವಿಷಯವಾಗಿ ನಾನೇನು ಹೇಳಲಿ? ತಮಗೆ ಒಪ್ಪಿಗೆ ಇದ್ದರೆ ಯುದ್ಧಕ್ಕೆ ಸಿದ್ಧರಾಗಿ, ಇಲ್ಲವೇ ಮರಣ ಹೊಂದಿ ಆದರೂ ರಾಜಮನೆತನದ ಮರ್ಯಾದೆಯನ್ನು ಕಾಪಾಡಿ. ಇದನ್ನು ಬಿಟ್ಟರೆ ಬೇರೆ ಉಪಾಯವೇ ಇಲ್ಲ. ಏನು, ಬೇರೆ ಉಪಾಯವೇ ಇಲ್ಲವೇ? ಖಂಡಿತವಾಗಿಯೂ ಇಲ್ಲ. ಇದಕ್ಕೆ ಮಹಾರಾಣಿಯವರು ಏನು ಹೇಳುತ್ತಾರೋ? ತಾವು ಮಾತ್ರ ಗೂನರು, ಕುಳ್ಳರು, ಅಸಮರ್ಥರ ನೃತ್ಯವನ್ನು ನೋಡುತ್ತಾ ಕೂರುವಿರಿ. ಮಹಾರಾಜರ ವ್ಯವಸ್ಥೆ ಒಂದು ಹೀಗಿದೆ. ಈಗ ಮಂತ್ರಿ ಮಹೋದಯವರು ಏನು ಹೇಳ್ತಾರೆ ಎಂದು ಕೇಳೋಣವೇ? ಮಹಾರಾಣಿಯವರೇ, ರಾಷ್ಟ್ರದ ಸುಭಕ್ಷತೆಗಾಗಿ ರಾಜನನ್ನು, ರಾಜಕುಮಾರರನ್ನು, ಮಂತ್ರಿವರ್ಯರನ್ನೆಲ್ಲ ತ್ಯಾಗ ಮಾಡಬಹುದಾಗಿದೆ. ರಾಜನನ್ನು ತ್ಯಾಗ ಮಾಡುವುದು ಕೊನೆಯ ಯುಕ್ತಿಯಾಗಿದೆ. ವಾಹ್, ಎಂಥ ಮಾತನ್ನು ಹೇಳಿದರೆ ಮಂತ್ರಿಗಳೇ! ಅದಕ್ಕೆ ನಮ್ಮ ಪ್ರಜೆಗಳೆಲ್ಲ ನಿಮ್ಮನ್ನು ನೀತಿ ಶಾಸ್ತ್ರದ ಬೃಹಸ್ಪತಿ ಎಂದು ಭಾವಿಸಿದ್ದಾರಷ್ಟೇ. ಮಂತ್ರಿಗಳೇ, ಆರ್ಯ ಸಮುದ್ರಗುಪ್ತನ ಮಗನನ್ನು ಗುರುತಿಸುವಲ್ಲಿ ನೀವು ತಪ್ಪೇನಾದ್ರೂ ಮಾಡಿದ್ದೀರಿಯೇ? ಅವರ ಸಿಂಹಾಸನದ ಮೇಲೆ ಭ್ರಮೆಯಲ್ಲಿ ಬೇರೊಬ್ಬರ ವ್ಯಕ್ತಿಯನ್ನು ತಂದು ಕೂರಿಸಿಲ್ಲ ತಾನೆ? ಪುರುಷರು ಸ್ತ್ರೀಯರನ್ನು ತಾವು ಸೆಳೆದ ಪ್ರಾಣಿಗಳೆಂದೇ ಭಾವಿಸಿ ಅವರ ಮೇಲೆ ಅತ್ಯಾಚಾರಿಸುವುದನ್ನು ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದೀರಾ. ಅದು ನನ್ನೊಂದಿಗೆ ನಡೆಯುವುದಿಲ್ಲ. ನೀವು ನನ್ನನ್ನು ರಕ್ಷಣೆ ಮಾಡಲಿಲ್ಲವೆಂದಾದರೆ, ನಿಮ್ಮ ರಾಜಮನೆತನದ ಸ್ತ್ರೀಯ ಗೌರವವನ್ನು ಉಳಿಸಲಾರಿರಿ ಎಂದಾದರೆ ನೀವು ನನ್ನನ್ನು ಮಾರಲಾರಿರಿ ಕೂಡ. ನಿಮ್ಮನ್ನು ಆಪತ್ತಿನಿಂದ ಪಾರು ಮಾಡಲು ಸ್ವಯಂ ನಾನಿಲ್ಲಿಂದ ಹೊರಟು ಹೋಗುತ್ತಿದ್ದೇನೆ. ಅಯ್ಯೋ ಮಹಾರಾಣಿಯವರೇ, ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡದಾದಂತವೇ?
ನನ್ನ ಗಂಟಲು ಒಳಗುತ್ತಿದೆ. ನನ್ನ ಪತಿ ದೇವರು ಎಂದು ಕರೆಯಲು ಪಡುವ ಪುರುಷನೊಂದಿಗೆ ನಾನೊಂದಿಷ್ಟು ಮಾತನಾಡಬೇಕು, ರಾಜನೊಂದಿಗೆ ಅಲ್ಲ. ಇರಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಏನು ಹೇಳಬೇಕು ನನಗೆ ನೀನು? ಇಲ್ಲಿ ಒಬ್ಬರೇ ಇರೋದಕ್ಕೆ ಭಯವಾಗುತ್ತಿದೆಯೇ? ಕುಳಿತು ಕೇಳಿಸಿಕೊಳ್ಳಿ. ನನ್ನ ತಂದೆ ನನ್ನನ್ನು ಕಾಣಿಕೆಯ ರೂಪದಲ್ಲಿ ಕನ್ಯಾದಾನ ಮಾಡಿದರು. ಆದರೆ ಗುಪ್ತ ಸಾಮ್ರಾಜ್ಯ ರಾಮಗುಪ್ತ ತನ್ನ ಪತ್ನಿಯನ್ನು ಶತ್ರುವಿಗೆ ಕಾಣಿಕೆಯಾಗಿ ನೀಡುವರೇನು? ನನ್ನನ್ನು ನೋಡಿ, ತನ್ನನ್ನು ತಾನು ಪತಿ ಎಂದುಕೊಳ್ಳುವ ಪುರುಷ ತನ್ನ ಹೆಂಡತಿಯ ಪ್ರಾಣವನ್ನು ಪಣಕ್ಕೆ ಇಡಬಲ್ಲೆನೆ ಅಂತ. ನೀನು ಬಹಳ ಸುಂದರವಾಗಿದ್ದ, ನೀನು ರೂಪವಂತೆ. ಆದರೆ ಚಿನ್ನದ ಕತ್ತಿ ಬಹಳ ಸೊಗಸಾಗಿದೆ ಎಂದು ಪರವಶರಾಗಿ ಯಾರೂ ಅದನ್ನು ಎದೆಗೆ ಹಿಡಿದುಕೊಳ್ಳಲಾರರು. ಹಾಗೆ ನಿನ್ನ ಹೆಂಡತನ, ನಿನ್ನ ರೂಪವಂತೆ ಎಲ್ಲ ಅಮೂಲ್ಯವಾದದ್ದೇ ಇರಬಹುದು. ಆದರೂ ನನ್ನ ಜೀವ ಎಷ್ಟು ಅಗತ್ಯವಾಗಿದೆ ಎಂಬುದು ನೀನು ಎಳ್ಳಷ್ಟು ಅರ್ಥ ಮಾಡಿಕೊಳ್ಳಲಾರಿ. ನನ್ನನ್ನು ರಕ್ಷಣೆ ಮಾಡಿ, ನನ್ನಾಗಿ ನಿಮ್ಮ ಗೌರವ ರಕ್ಷಣೆ ಮಾಡಿ ರಾಜರೇ. ನಾನಿಂದು ನಿಮಗೆ ಶರಣಾಗತಳಾಗಿ ಪ್ರಾರ್ಥಿಸುತ್ತಿದ್ದೇನೆ. ನಾನು ನಿಮಗೆ ಸುಖ ಭೋಗ ಜೀವನದ ಸಂಗಾತಿ ನಾನಾಗಲಿಲ್ಲ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಅಹಂಕಾರ ಇಂದು ನುಚ್ಚುನೂರಾಗಿ ಹೋಗಿದೆ. ನಾನು ನಿಮ್ಮವಳಾಗೆ ಇರುತ್ತೇನೆ. ಸಾಮ್ರಾಜ್ಯ ಸಂಪತ್ತು ಇರುವ ರಾಜನಿಗೆ ಅನೇಕ ರಾಣಿಯರಿಗೂ ಹೆಣ್ಣುಗಳು ಸಿಗುತ್ತಾರೆ. ಆದರೆ ನಮ್ಮ ಮಾನ ನಷ್ಟವಾದರೆ ಅದು ಪುನಃ ಸಿಗಲಾರದು. ಚೇತೋಹಾರಿಯಾಗಿದೆ. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ನೀನು ನನ್ನ ರಾಣಿಯೇ. ಸಾಧ್ಯವಿಲ್ಲ. ನೀನು ಉಡುಗೊರೆಯಾಗಿ ಬಂದ ವಸ್ತು. ಈ ಉಡುಗೊರೆಯನ್ನ ಬೇರೊಬ್ಬರಿಗೆ ಉಡುಗೊರೆಯಾಗಿಯೇ ಕೊಡಲು ಇಚ್ಛಿಸುತ್ತೇನೆ. ಇದರಿಂದ ನಿನಗೆ ಏನಾದರೂ ತೊಂದರೆ ಇದೆಯೇ? ನಿರ್ಲಜ್ಜ, ಮತ್ತೆ ವಸನಿ, ಅಸಮರ್ಥ ನೀವು. ನನ್ನನ್ನು ರಕ್ಷಣೆ ಮಾಡುವವರು ಯಾರು ಇಲ್ಲವೇ? ಇಲ್ಲ, ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ. ಅಯ್ಯೋ, ಅಂದರೆ ನೀನು ನನ್ನ ಹತ್ಯೆ ಮಾಡುತ್ತೀಯಾ? ನಿಮ್ಮ ಹತ್ಯೆಗೆ ನೀವು ಬದುಕಬೇಕು. ನನ್ನ ಜೀವನವನ್ನೇ ನಾನು ಕೊನೆಗಾಣಿಸಿಕೊಳ್ಳುತ್ತಿದ್ದೇನೆ. ಅಯ್ಯೋ, ಬೇಡ ಬೇಡ ಬೇಡ. ಆತ್ಮಹತ್ಯೆ ಮಹಾಪಾಪ. ಪಾಪ ನೀನು ಸತ್ತರೆ ಆ ಶಕರಾಜನ ಹತ್ತಿರ ಯಾರನ್ನು ಕಲಿಸಿಕೊಡಲಿ? ಬೇಡ ಬೇಡ ಬೇಡ. ಅಯ್ಯೋ ಅಯ್ಯೋ, ಕೊಲೆ ಕೊಲೆ, ಓಡಿ ಎಲ್ಲ ಓಡಿ. ಇಲ್ಲ ಅಂದರೆ ನಿಮ್ಮ ಮೇಲೆ ಬರುತ್ತದೆ ಈ ಅಪರಾಧ. ಓಡಿ ಎಲ್ಲ, ಓಡಿ ಓಡಿ. ಕೊಲೆ? ಯಾರ ಕೊಲೆ? ಏನಿದು ಮಹಾರಾಣಿ ಅವರೇ, ನಿಲ್ಲಿಸಿ. ಚಂದ್ರ, ನೀವು ಇಂತಹ ಸಮಯದಲ್ಲೇ ಬರಬೇಕಿತ್ತೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ನನ್ನನ್ನು ಮರಣದ ದುಪ್ಪಟ್ಟಿಯಲ್ಲಿ ಬಚ್ಚಿಟ್ಟುಕೊಳ್ಳಲು ಬಿಡಿ. ಧ್ರುವದೇವಿ,
ಈ ಜೀವನ ನಮಗೆ ವಿಶ್ವವು ನೀಡಿದ ನಿಧಿ. ಮೈಮರೆತು ಆವೇಶಕ್ಕೆ ಒಳಗಾಗಿ ದುಃಖದ ಪ್ರಸಂಗಗಳಿಂದ ಅದನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಅಲ್ಲವೇ? ಗುಪ್ತ ಸಾಮ್ರಾಜ್ಯದ ಅಧಿದೇವತೆಯು ಇಂದು ಈ ಅಪಾಯಕಾರಿ ಅವತಾರವನ್ನು ಏತಕ್ಕಾಗಿ ತಾಳುತ್ತಿದ್ದೀರಿ? ಅದನ್ನಾದರೂ ಹೇಳಿ, ಕೇಳಿಸಿಕೊಳ್ಳುತ್ತೇನೆ. ಅಂದು ಛತ್ರ ಚಾಮರದೊಂದಿಗೆ ಅಲಂಕಾರಗೊಂಡು ಕುದುರೆಯನ್ನೇರಿ ನನ್ನ ಪಲ್ಲಕ್ಕಿಯೊಂದಿಗೆ ನೀವು ಬಂದಿರಿ. ಆ ನಿಮ್ಮ ವಿಶ್ವಾಸಭರಿತ ಮುಖಭಾವ ನನ್ನೊಟ್ಟಿಗೆ ಬರುವಾಗ ಏಕೆ ಅಷ್ಟೊಂದು ಪ್ರಸನ್ನತೆಯಿಂದ ಕೂಡಿತು? ಏಕೆಂದರೆ ನಾನು ಗುಪ್ತ ಸಾಮ್ರಾಜ್ಯದ ವಧುವನ್ನು ಸಕಲ ಮಾನ ಸನ್ಮಾನಗಳಿಂದ ಕರೆತರಲು ಹೋಗಿದ್ದರೆಂದ ಮೇಲೆ ಪ್ರಸನ್ನತೆಯಿಂದ ಯಾಕಿರಬಾರದು? ಹಾಗಾದರೆ ಇಂದು ಶಕರಾಜನ ಶಿಬಿರಕ್ಕೆ ನನ್ನನ್ನು ಕಳುಹಿಸಿಕೊಡಲು ಅದೇ ಪ್ರಸನ್ನತೆಯಿಂದ ನೀವು ನನ್ನೊಟ್ಟಿಗೆ ಬರಬೇಕು. ಇದಂತ ಅಪಹಾಸ್ಯ! ಇದು ಅಪಹಾಸ್ಯವಲ್ಲ ಚಂದ್ರ, ಮಹಾರಾಜರ ಆಜ್ಞೆ. ಇದು ಸಾಧ್ಯವಿಲ್ಲ ಮಹಾರಾಣಿ. ಅರಸೊತ್ತಿಗೆ ಮರ್ಯಾದೆಗಾಗಿ ಅದರ ಘನತೆಗೆ ಚ್ಯುತಿ ಬಾರದಂತೆ ನಾನು ರಾಜ್ಯದಂಡವನ್ನು ಸ್ವೀಕಾರ ಮಾಡಿದೆ. ನನಗೆ ದೊರೆತ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದೇನೆ. ಈ ತ್ಯಾಗಕ್ಕೆ ಇಂಥ ಅವಮಾನವೇ? ಸ್ವರ್ಗೀಯ ಆರ್ಯ ಸಮುದ್ರಗುಪ್ತರ ಸ್ವಾಭಿಮಾನವು ನಾನು ಬದುಕಿರೋವರೆಗೂ ಮಣ್ಣು ಪಾಲಾಗಲು ಬಿಡುವುದಿಲ್ಲ. ಇನ್ನೊಂದು ಮಾತು, ಕತ್ತಲೆಯಿಂದ ತುಂಬಿದ್ದ ನನ್ನ ಹೃದಯ ಗೂಡಿಗೆ ಪ್ರವೇಶಿಸಿದ ಮೊದಲ ಕಿರಣವಾಗಿ ನಿಸ್ವಾರ್ಥ ಭಾವದಿಂದ ತನ್ನ ಮೋಹಕವಾದ ಪ್ರಕಾಶವನ್ನು ಹೃದಯಕ್ಕೆ ಸುರಿದವಳನ್ನು ನಾನು ಮರೆಯಲು ಪ್ರಯತ್ನಿಸಿದ್ದು ಯಾವ ಕಾರಣಕ್ಕೆ ಎಂದರೆ, ಹೇಳಿ, ಇನ್ನು ಹೇಳಿ. ಹೇಳು ರಾಜಕುಮಾರ, ಹೇಳು. ಅವಳೇನೋ ಕೇಳುತ್ತಿರುವಳಲ್ಲ, ಹೇಳು. ನೋಡಿದ್ಯಾ ರಾಜಕುಮಾರ, ಅವಳು ಮಾತನಾಡುತ್ತಿರುವುದನ್ನು ಆತ್ಮಹತ್ಯೆ ಮಹಾಪಾಪ ಮತ್ತು ಅದನ್ನು ನಿಮ್ಮಿಂದ ಮಾಡಲಿಕ್ಕಾಗುವುದಿಲ್ಲವಲ್ಲ. ನೋಡಿದ್ರ ಮಂತ್ರಿಗಳೇ, ಕುಮಾರನ ಮನಸ್ಸಿನಲ್ಲಿ ಹುದುಗಿರುವ ಕನಿಷ್ಠವು ಎಷ್ಟೊಂದು ಕುಖ್ಯಕರವಾಗಿದೆ. ಕುಮಾರ, ಗುಪ್ತ ರಾಜಮನೆತನದ ಸರ್ವಶ್ರೇಷ್ಠ ಪರಂಪರೆ ವಿನಯವಾಗಿದೆ, ಅದನ್ನು ಮರೆಯಕೂಡದು. ಮಂತ್ರಿಗಳೇ, ಆದ್ದರಿಂದಲೇ ತಾವು ಮಹಾರಾಣಿಯನ್ನು ಉಡುಗೊರೆಯಾಗಿ ನೀಡಿಯಾದರೂ ಒಪ್ಪಂದ ಮಾಡಿಕೊಳ್ಳಬಹುದು ಎಂಬ ತೀರ್ಮಾನ ಮಾಡಿದ್ದೀರಿ. ಏಕೆಂದರೆ ಇದಕ್ಕಿಂತ ಹೆಚ್ಚಿಗೆ ವಿನಯ ಅಭಿವ್ಯಕ್ತಿಸಲು ಸಾಧ್ಯವೇ ಇಲ್ಲ ಅಲ್ಲವೇ? ಚಾರಿತ್ರ ರಹಿತರ ವಿನಯವು ಮೋಸಗಾರರ ರಕ್ಷಾ ಕವಚವಾಗಿದೆ. ಅಲ್ಲದೆ ಚಾರಿತ್ರ್ಯವು ಪರಸ್ಪರ ಗೌರವಿಸಿದನ್ನು ಘಂಟಾಘೋಷವಾಗಿ ಸಾರುತ್ತದೆ. ಇಂತಹ ವಿನಯದಿಂದ ಮಹಾಪೂಜ್ಯ ಪುರುಷ ಆರ್ಯ ಸಮುದ್ರಗುಪ್ತನಿಗೆ ಗೌರವ. ಮಂತ್ರಿಗಳೇ, ಅದಕ್ಕಾಗಿ ನಾನು ನನ್ನ ಪ್ರಾಣದಂಡ ಕೊಡಲೆ, ಅದನ್ನು ನಾನು ಸ್ಥಿರ ಚಿತ್ತದಿಂದ ಒಪ್ಪಿಕೊಳ್ಳುತ್ತೇನೆ. ಅದರಿಂದ ರಾಜ ಮತ್ತು ರಾಷ್ಟ್ರದ ರಕ್ಷಣೆ ಆಗಬೇಕಷ್ಟೇ. ನೀವು ತಪ್ಪದೆ ಶಕ ಸಂಸ್ಥಾನಕ್ಕೆ ತಾವು ಸಹ ತೆರಳಲೇಬೇಕು. ರಾಜರು ತಮ್ಮ ರಾಷ್ಟ್ರವನ್ನು ರಕ್ಷಿಸುವುದರಲ್ಲಿ ವಿಫಲರಾಗಿದ್ದಾರೆ. ಆದಾಗ್ಯೂ ಈ ರಾಜ್ಯದ ರಕ್ಷಣೆ ಆಗಲೇಬೇಕು. ಇದೆಂತಹ ಜೀವನ ಕ್ರಮ ಮಂತ್ರಿಗಳೇ? ನೀವು ಮೃತ್ಯುದಂಡಕ್ಕೆ ಕುತೂಹಲಗಿದ್ದೀರಿ. ನಮ್ಮ ಮಹಾರಾಣಿಯವರು ಆತ್ಮಹತ್ಯೆ ಮಾಡಿಕೊಡಲು ಸಿದ್ಧರಿದ್ದಾರೆ. ಮತ್ತೆ ಹಿಂಜರಿಕೆ ಏಕೆ? ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಉಳಿದರೆ ರಾಷ್ಟ್ರವು, ರಾಷ್ಟ್ರದ ಗೌರವವು, ಇಲ್ಲವಾದರೆ ಸರ್ವನಾಶ. ಆಹಾ ಮಂದ, ಎಂತಹ ಸಂತಸದ ಸಲಹೆಯನ್ನು ನೀಡಿದೆ. ಮಂದ, ಸಮಸ್ಯೆಯನ್ನು ಮತ್ತಷ್ಟು ಕಗ್ಗಂಟು ಮಾಡುವಳು ಇವಳು. ತೊಲಗಾಚೆ. ಎಲ್ಲರೂ ನನ್ನ ಪ್ರಾಣ ತಿಂದೆ ಹಾಕಲು ಬರುತ್ತಾರೆ ಇವರಲ್ಲ. ಬನ್ನಿ, ಹಾಕಿದ್ದರು ನಾವೆಲ್ಲರೂ ಬಳೆ ತೊಟ್ಟುಕೊಂಡು ಅಳುತ್ತಾ ಕೂರೋಣ. ಕುಮಾರ,
ಹೆಣ್ಣಾಗಿ ಪರಿವರ್ತನೆಗೊಳ್ಳುವುದು ಅಷ್ಟು ಸುಲಭವಲ್ಲ. ನನ್ನಿಂದ 2 ದಿನ ಕಲಿಯಬೇಕಾಗುತ್ತೆ. ನಾನು ಆಣೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನಿಂದ ಅಲಂಕಾರಗೊಂಡರೆ ಸ್ವತಃ ಮಹಾರಾಣಿಯವರೇ ಮೋಸ ಹೋಗುತ್ತಾರೆ. ಬಾ, ನಿನ್ನನ್ನು ಅಲಂಕರಿಸುತ್ತೇನೆ. ನಿನ್ನ ಚಂದ್ರ, ಅವರನ್ನು ಬಿಟ್ಟು ಬಿಡು. ಇಲ್ಲಿ ಅವರೊಬ್ಬರೇ ಅಸಮರ್ಥರಲ್ಲವಲ್ಲ. ಮಂತ್ರಿಗಳೇ, ನೀವು ಹೇಳಿದಂತೆ ಆಗಲಿ. ನಾನು ಧ್ರುವ ಸ್ವಾಮಿನಿಯಾಗಿ ಇತರ ಸಾಮಂತಕವರೊಂದಿಗೆ ಶಕರಾಜನ ಹತ್ತಿರ ಹೋಗುವೆ. ಒಂದು ವೇಳೆ ನಾನು ಯಶಸ್ವಿಯಾದರೆ ಚಿಂತೆ ಇಲ್ಲ, ಇಲ್ಲದಿದ್ದರೆ ನನ್ನ ಮರಣ ನಂತರ ನಿಮಗೆ ಸರಿ ಕಂಡಿದ್ದನ್ನು ಮಾಡಬಹುದು. ಬಿಡಿ ಬಿಡಿ, ಎಂಥ ವಿಪತ್ತು! ಎಲ್ಲರೂ ಇದರ ಪಾಪದ ಕೆಲಸ. ಬಿಡಿ ಬಿಡಿ ಬಿಡಿ. ರಾಜಾದಿರಾಜರೇ, ತಾವು ಆಜ್ಞೆ ಮಾಡಿ. ಕುಮಾರರು ಹೇಳುತ್ತಿರುವುದು ಸರಿಯಾಗೇ ಇದೆ. ಈಗ ಮಹಾರಾಣಿ ಧ್ರುವಸ್ವಾಮಿನಿಯನ್ನು ಅಲ್ಲಿಗೆ ಕಳಿಸುವುದು ಅವಶ್ಯವಾಗಿದೆ. ಏಕೆ? ಅದೇಕೆ ಅವಶ್ಯವಾಗಿದೆ? ಒಂದು ವೇಳೆ ಅವರೇ ಹೋಗಬೇಕೆಂದಾದರೆ ನಾನು ಹೋಗೋದ್ರಿಂದ ಏನು ಲಾಭ? ಹಾಗಿದ್ರೆ ನಾನು ಹೋಗುದಿಲ್ಲ. ಇಲ್ಲ, ನೀನು ಹೋಗಲೇಬೇಕು. ಇದು ನನ್ನ ಆಜ್ಞೆಯಾಗಿದೆ. ಸಾಮಂತ ಕುಮಾರರೊಂದಿಗೆ ಹೊರಡಲು ಸಿದ್ಧರಾಗೋ. ಹಾಗಾದರೆ ಚಂದ್ರ, ನಾವು ಹೋಗುವುದೇ ಖಚಿತವಾದರೆ ತಡ ಮಾಡುವ ಅವಶ್ಯಕತೆ ಇಲ್ಲ. ಆಗಲಿ ಮಹಾರಾಣಿ, ನೀವು ಹೇಳಿದಂತೆ ಆಗಲಿ. ಆದರೆ ಧ್ರುವ ಸ್ವಾಮಿನಿಯೊಂದಿಗೆ ಶಕರಾಜನ ಕೋಟೆಯನ್ನು ಪ್ರವೇಶ ಮಾಡುವುದು ನಮಗೆ ಒಪ್ಪಿಗೆ ಇಲ್ಲ. ನನಗೆ ಇದರಲ್ಲಿ ಮೊದಲಿನಿಂದಲೂ ಅನುಮಾನವಿತ್ತು. ಇದೆ, ಮುಂದೇನೋ ಇರುತ್ತೆ. ಮತ್ತೆ ಮತ್ತೆ ನನ್ನ ಕಣ್ಣು ತೆರೆಸಿದೆ ನೀನು. ನೀಚ, ದುಷ್ಟ! ನನ್ನ ಮುಖಕ್ಕೆ ಮಸಿ ಬೆಳೆದು ಕಾರ್ಯಗೃಹದಲ್ಲಿ ಬಂದೆ ಆಗಿಸಿ ನನ್ನ ಮನ ನೋಯುವ ಮಾತುಗಳ ಹೊಗೆಯಲ್ಲಿ ಉಸಿರುಗಟ್ಟಿಸಿ ನನ್ನನ್ನು ಕೊಲ್ಲುವ ಆಸೆ ನೀನು ಇಟ್ಟುಕೊಳ್ಳಬೇಡ. ಇಂದು ನನ್ನ ಅಸಹಾಯಕತೆಯೇ ಅಮೃತವನ್ನುಳಿಸಿ ಈ ನಿರ್ಲಕ್ಷ್ಯ ಜೀವನದಲ್ಲಿ ಮುಂದುವರಿಯಲು ನನ್ನ ಸಹಾಯಕ್ಕೆ ನಿಂತು ಹೊರಡಿ. ನನಗೆ ಏಕಾಂತ ಬೇಕು. ಎಂತಹ ವಿಶೇಷದಿಂದ ಕೂಡಿತು ಆ ಒಂದು ಕ್ಷಣದ ಆಲಿಂಗನ. ಈ ಮನಸ್ಸಿನಲ್ಲಿ 2 ಹೃದಯಗಳಿವೆಯೇ? ಹೊರ ಮನಸ್ಸು ಹೋ ಎನ್ನಲು ಹಾತೊರೆಯುತ್ತಿದ್ದರೆ ಹೊರ ಮನಸ್ಸು ಬೇಡ ಅಂತ ಏಕೆ ಎನ್ನುತ್ತಿದೆ? ಧ್ರುವ ಸ್ವಾಮಿನಿ ಇನ್ನೂ ಬರಲಿಲ್ಲವಲ್ಲ? ಬೆಂಗಲ್ ಬಂದಿಯಾಗಿರ್ಲಿಕ್ಕಿಲ್ಲ. ಅಥವಾ ಗುಪ್ತರು ಯುದ್ಧಕ್ಕೆ ಕರೆ ಕೊಟ್ಟರೆ
ಹಾ ಮಹಾರಾಜ. ಕೋಮ, ನೀನೇಕೆ ಬರಲು ಹೋದೆ? ಅರಮನೆಯಲ್ಲಿ ಬೇರೆ ಯಾರು ಇಲ್ಲವೇ? ಆದೇಶವಾಗಲಿ. ನೀನೇಕೆ ಮುನಿಸಿಕೊಂಡವಳಂತೆ ಮಾತನಾಡುತ್ತಿದ್ದೀಯಾ? ಮುನಿಸಿಕೊಳ್ಳುವುದೇ ಅದು ನಿಮ್ಮ ಮೇಲೆ. ಅಂತಹ ಸೌಭಾಗ್ಯ ನನಗೆ ಯಾವಾಗ ದೊರಕಿದೆ? ಇತ್ತೀಚೆಗೆ ನಾನು ಎಂತಹ ಭಯಾನಕ ಪರಿಸ್ಥಿತಿಯಲ್ಲಿದ್ದೇನೆಂದರೆ ನನ್ನನ್ನು ನಾನು ಕಾಪಾಡಿಕೊಳ್ಳಲು ಆಗುತ್ತಿಲ್ಲ. ಪ್ರಣಯ, ಪ್ರೇಮ ಇವುಗಳು ಎದುರಿಗೆ ಬರುವ ಬೆಳಕಿನ ಹಾಗೆ ಕಂಗಳಲ್ಲಿ ಒಮ್ಮೆಲೆ ಬೆಳಕಿನ ಪುಂಜವನ್ನು ಸುರಿದು ಬಿಡುತ್ತದೆ. ಆಗ ಎದುರಿಗಿರುವ ಎಲ್ಲ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತದೆ. ಸಂಸಾರದ ಜಾಣ್ಮೆಯ ದೃಷ್ಟಿಯಲ್ಲಿ ಇಬ್ಬರು ಮೂರ್ಖರೇ ಅಂತ ಕೇಳಿದ್ದೀನಿ. ಸಾಕು, ನಿಲ್ಲಿಸು ನಿನ್ನ ಪಾಠವನ್ನ. ಮಹಾರಾಜರಿಗೆ ಜಯವಾಗಲಿ. ಬಿಂಗಲ್ ಬಿಂಗಲ್, ಏನು ಸಮಾಚಾರ ತಂದಿದ್ದೀಯಾ? ನೀವು ಕೇಳಿದ ಎಲ್ಲ ಉಡುಗೊರೆಗಳನ್ನು ಅವರು ಕೊಡಲು ಒಪ್ಪಿಕೊಂಡಿದ್ದಾರೆ. ಹಾಗೂ ಮಹಾರಾಣಿ ಧ್ರುವಸ್ವಾಮಿನಿಯವರು ತಮ್ಮ ಪಟ್ಟದರಸಿಯಾಗಲು ಕೂಡಲೇ ಬರುತ್ತಿದ್ದಾರೆ. ಸಬಾಷ್ ಬಿಂಗಲ್, ಹೋಗು, ಈ ವಿಚಾರವನ್ನು ಎಲ್ಲರಿಗೂ ತಲುಪಿಸು. ಹಾಗೆ ಚಿನ್ನದ ಗೆಜ್ಜೆಗಳ ನೃತ್ಯವನ್ನು ಏರ್ಪಾಡು ಮಾಡು. ಅಪ್ಪಣೆ. ಹೊಸ ಪಟ್ಟದರಸಿ ಆಗಮನ ಸಂತೋಷವೇ. ಯಾಕೆ ಹೊಸ ಪಟ್ಟದರ್ಶಿ ಆಗಮನ ನಿನಗೆ ಇಷ್ಟ ಇಲ್ಲ? ಸಂಸಾರದಲ್ಲಿ ಅನೇಕ ಸಂಗತಿಗಳು ಸರಿ ಇಲ್ಲದಿದ್ದರೂ ಇಷ್ಟವಾಗುತ್ತದೆ, ಮತ್ತು ಅನೇಕ ಸಂಗತಿಗಳು ಕೆಟ್ಟದ್ದು ಅಂತ ಅನಿಸಿ ಬಿಡುತ್ತವೆ. ನೀನಂತೂ ಆಚಾರ್ಯ ಮಿಹಿರ್ದೇವರಾಗಿ ತತ್ವಜ್ಞಾನಿಗಳಂತೆ ಮಾತನಾಡಬೇಡ. ಒಬ್ಬ ಸ್ತ್ರೀಯನ್ನು ಅವರ ಗಂಡನಿಂದ ಬೇರ್ಪಡಿಸಿ ನಿಮ್ಮ ಅಹಂಕಾರದ ತೃಪ್ತಿಗಾಗಿ ಎಂತಹ ಅನರ್ಥವನ್ನು ಮಾಡೊರಟಿದ್ದೀರಿ. ಅನರ್ಥ? ಅದು ನನ್ನ ರಾಜನೀತಿಯ ಪ್ರತಿಕಾರ. ನಿಮ್ಮ ರಾಜನೀತಿಯ ಪ್ರತಿಕಾರವು ಒಬ್ಬ ಸ್ತ್ರೀಯನ್ನು ಹೊಸಕ್ಕೆ ಹಾಕದಿದ್ದರೆ ಪೂರ್ಣಗೊಳ್ಳುವುದಿಲ್ಲ ಅಲ್ಲವೇ? ಕೋಮ, ಗುರುವರ್ಯರಿಗೆ ವಂದನೆಗಳು. ಶುಭವಾಗಲಿ. ಮಗಳೇ, ನಾನು ನಿನ್ನನ್ನೇ ನೋಡಲೆಂದು ಬಂದೆ. ಯಾಕೆ ದುಃಖಿತಳಾಗಿದ್ದೀಯಾ? ಗುರುವರ್ಯರೇ, ನಾನು ರಾಮಗುಪ್ತನ ದರ್ಪವನ್ನು ದಮನ ಮಾಡಲು ರಾಣಿ ಧ್ರುವಸ್ವಾಮಿನಿಯನ್ನು ಉಡುಗೊರೆಯಾಗಿ ಕೊಡಲು ಆದೇಶ ನೀಡಿದ್ದೆ. ಇಂದು ರಾಣಿ ನಮ್ಮ ಕೋಟೆಯೊಳಗೆ ಆಗಮಿಸಿದ್ದಾಳೆ. ಈ ವಿಚಾರದಲ್ಲಿ ಕೋಮಾಳಿಗೆ ತೊಂದರೆ ಇದೆ. ಇಂತಹ ವಿಷಯಗಳಲ್ಲಿ ತೊಂದರೆಯಾಗಲೇಬೇಕು. ರಾಜರೇ, ಸ್ತ್ರೀಯರ ಮಾನವನ್ನು ಘಾಸಿಗೊಳಿಸಿ ನೀವೆಂತ ಭಯಂಕರವಾದ ಅಪರಾಧ ಮಾಡ ಹೊರಟಿದ್ದೀರಿ. ಇದರ ಫಲ ಒಳ್ಳೆಯದಾಗುತ್ತದೆಯೇ? ಅಲ್ಲದೆ ನಿಮ್ಮ ಈ ಅಪರಾಧವು ನಿಮ್ಮ ಭಾವಿ ಪತ್ನಿಯ ಮೇಲೆ ಮಾಡುವ ಅತ್ಯಾಚಾರವಾಗಿದೆ. ಭಾವಿ ಪತ್ನಿ? ರಾಜರೇ, ನಿಮ್ಮ ಈ ಕ್ಷಣಿಕ ಯಶಸ್ಸಿನಿಂದ ಉನ್ಮತ್ತರಾಗ್ತೀರಾ? ನಿಮ್ಮ ಗುರುವಿನಿಂದಲೇ ಪೋಷಣೆ ಮಾಡಲ್ಪಟ್ಟ ಕುಮಾರಿಯ ಜೊತೆ ಸ್ನೇಹ ಸಂಬಂಧ ಬೆಳೆಸಲಿಲ್ಲವೇ? ಸಾಕು, ನಿಲ್ಲಿಸಿ. ಇದರಲ್ಲೂ ನಿಮಗೆ ಸಂಶಯವಿದೆಯೇ? ಸ್ತ್ರೀಯರ ಸ್ನೇಹ ವಿಶ್ವಾಸಗಳಿಗೆ ದ್ರೋಹ ಬಗೆಯುವುದು ಸೂಕ್ಷ್ಮ ಸಂಬಂಧಗಳನ್ನು ತುಂಡರಿಸುವುದಕ್ಕಿಂತ ಸಹಜವಾಗಿದೆ. ಆದರೆ ತಾವು ಸಮಚಿತ್ತದಿಂದ ಅವುಗಳ ಪರಿಣಾಮಗಳ ಬಗ್ಗೆಯೂ ಯೋಚಿಸಿ. ನೀವು ನನ್ನ ರಾಜನೀತಿಯಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೇನೆ ಒಳ್ಳೆಯದು. ರಾಜನೀತಿ? ಮನುಷ್ಯರಿಗೆ ರಾಜನೀತಿಯೇ ಸರ್ವಸ್ವವಲ್ಲ. ರಾಜನೀತಿಯ ಹೆಸರಿನಲ್ಲಿ ನೈತಿಕತೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ನೈತಿಕತೆಯು ವಿಶ್ವ ಮಾನವರೊಂದಿಗೆ ಸಂಬಂಧ ಹೊಂದಿದೆ. ಸಾಕು, ನಿಲ್ಲಿಸಿ. ಬಹಳವಾಯಿತು. ತಾವು ಇಲ್ಲಿಂದ ಹೋಗುವುದಿಲ್ಲವಾದರೆ ನಾನೇ ಇಲ್ಲಿಂದ ಹೊರಟು ಹೋಗ್ತೇನೆ.
ಮಗಳೇ, ಮನಸ್ಸನ್ನು ಸಮಾಧಾನ ಮಾಡಿಕೊ. ಕಷ್ಟಗಳನ್ನು ಸಹಿಸಲು ಸಿದ್ಧಳಾಗು. ಈ ದುಃಖದಿಂದ ದೂರಾಗಲು ಮನಸ್ಸನ್ನು ಭೇದಿಸು. ನಡೆ, ಈ ಕೋಟೆಯಿಂದ ಹೊರಟು ಹೋಗುವ ನಡೆ. ಯಾರು ನೀನು? ನಾನು ಧ್ರುವ ಸ್ವಾಮಿನಿ. ಇಲ್ಲ ಇಲ್ಲ, ನಾನು ಧ್ರುವ ಸ್ವಾಮಿನಿ. ಇಲ್ಲ, ನಾನು ಧ್ರುವ ಸ್ವಾಮಿನಿ. ನಾನು ಧ್ರುವ ಸ್ವಾಮಿನಿ. ಇಲ್ಲ, ನಾನು ಸಾಕು, ನಿಲ್ಲಿಸಿ. ನಿಮ್ಮಿಬ್ಬರಲ್ಲಿ ನಿಜವಾದ ಧ್ರುವ ಸ್ವಾಮಿನಿ ಯಾರು? ಶಕರಾಜ. ಧ್ರುವ ಸ್ವಾಮಿನಿ ಯಾರೆಂಬುದು ಒಬ್ಬ ಕುರುಡನ ಹೇಳಬಲ್ಲ. ಹೌದಾ? ಹಾಗಾದರೆ ನಾನು ಕುರುಡನಾಗಿಯೇ ಧ್ರುವ ಸ್ವಾಮಿನಿಯನ್ನು ಹುಡುಕುತ್ತೇನೆ. ಇವಳೇ ಧ್ರುವ ಸ್ವಾಮಿನಿ ಇರಬಹುದು. ಸ್ವಾಮಿನಿ. ಚಂದ್ರ, ಏನಾಗಿದೆ ನಿನಗೆ? ಇಲ್ಲಿಗೆ ಬಂದ ಮೇಲೆ ರಾಣಿಯಾಗೋ ಬೈಕೆ ಉಂಟಾಯ್ತೆ. ನನ್ನನ್ನು ಚಂದ್ರ ಚಂದ್ರ ಕರೆಯುವುದು ನಿಮ್ಮ ಉದ್ದೇಶವಾದರೆ ಏನು? ಧ್ರುವ ಸ್ವಾಮಿನಿ. ಚಂದ್ರ, ನನಗೆ ಎರಡು ಕಡೆಯಿಂದ ಹಾನಿಯನ್ನು ಉಂಟು ಮಾಡಬೇಡ. ಇದೊಳ್ಳೆ ಜಗಳ ಶುರು ಮಾಡಿದ್ದೀರಲ್ಲ ನೀವು. ಧ್ರುವ ಸ್ವಾಮಿನಿ. ಸಾಕು ಈ ಪಜಿತಿ. ನಾನು ನಿಮ್ಮಿಬ್ಬರನ್ನು ಧ್ರುವ ಸ್ವಾಮಿನಿ ಎಂದು ಸ್ವೀಕರಿಸಿದ್ದೇನೆ. ಇದು ಸಾಧ್ಯವಿಲ್ಲ ಶಕರಾಜ. ಮೊದಲು ಧ್ರುವ ಸ್ವಾಮಿನಿ ಯಾರೆಂಬುದು ನಿರ್ಣಯ ಆಗಬೇಕು. ಸರಿ, ತಾವಿನ್ನೂ ವಿಶ್ರಾಂತಿ ಪಡೆಯಿರಿ. ಇದರ ಬಗ್ಗೆ ನಾಳೆ ನಿರ್ಣಯ ಮಾಡೋಣ. ಇಲ್ಲ ಇಲ್ಲ, ಇದರ ನಿರ್ಣಯವನ್ನು ಈ ಕ್ಷಣವೇ ಆಗಲೇಬೇಕು. ಈ ಕ್ಷಣವೇ ಆಗಬೇಕು. ಯಾರು ನೀವು ಕುತಂತ್ರಿಗಳು? ನಿನ್ನ ಪಾಲಿನ ಯಮ. ನನ್ನ ಪಾಲಿನ ಯಮ? ಹೌದು, ಚಂದ್ರಗುಪ್ತ ನಾನು. ಮಹಾರಾಣಿ ಧ್ರುವ ಸ್ವಾಮಿನಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಣಿಯವರಿಗೆ ಜಯವಾಗಲಿ. ವಿಜಯದ ವಾರ್ತೆ ಕೇಳಿದ ಕೂಡಲೇ ಮಹಾರಾಜರು ಕೋಟೆಯೊಳಗೆ ಪ್ರವೇಶ ಮಾಡಿದ್ದಾರೆ. ಈಗ ಅವರು ಸೈನಿಕರೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮನ್ನು ಕಾಣಬಯಸುತ್ತಿದ್ದಾರೆ. ತಾವು ಅಪ್ಪಣೆ ಕೊಟ್ಟರೆ. ಇಂದು ನನಗೆ ಕಾಣಲು ಮನಸ್ಸಿಲ್ಲವೆಂದು ಹೇಳು. ತಡೆ.
ಚೆನ್ನಿಗೆ ಆದ ಗಾಯದ ಬಗ್ಗೆ ಏನಾದರೂ ತಿಳಿಯುತ್ತೆ? ಗಾಯಗಳಿಗೆ ಪಟ್ಟಿ ಹಾಕಿರುವುದರಿಂದ ಯಾವುದೇ ಚಿಂತಿಸುವ ಅಗತ್ಯವಿಲ್ಲ. ಹಾಗೂ ಈಗ ಅವರು ಪ್ರಧಾನ ಮಂಟಪದಲ್ಲಿ ವಿಶ್ರಮಿಸುತ್ತಿದ್ದಾರೆ. ಹೊರಡು. ಅಪ್ಪಣೆ. ಅತ್ತಿಗೆಯವರಿಗೆ ಅಭಿನಂದನೆಗಳು. ಇಲ್ಲ ಇಲ್ಲ, ಮಹಾರಾಣಿ ಅವರಿಗೆ ಅಭಿನಂದನೆಗಳು. ಮಂದಾಕಿನಿ, ನೀನೆಂದು ಬಾಯಿ ತಪ್ಪಿ ಆಡಿದರು ಸತ್ಯವಾದ ಮಾತನ್ನೇ ಆಡಿರುವೆ. ಒಂದು ವೇಳೆ ಆ ಮಾತು ನಿಜವೇ ಆದರೆ? ಇದರಲ್ಲಿ ಸಂದೇಹವೇ ಮಹಾರಾಣಿ? ನನಗಂತೂ ಸಂದೇಹವೇ ಕಾಣುತ್ತದೆ. ನಾನು ಇತ್ತ ಮಹಾರಾಣಿಯೂ ಅಲ್ಲ, ಅತ್ತ ನಿಮ್ಮ ಅತ್ತಿಗೆಯೂ ಅಲ್ಲ. ಯಾವತ್ತು ನಾನು ರಾಜನೊಂದಿಗೆ ಸರಳವಾಗಿ ಮಾತನಾಡುವ ಅವಕಾಶವೇ ದೊರೆಯಲಿಲ್ಲ. ನನ್ನ ಯಾವ ಅಪರಾಧಕ್ಕಾಗಿ ನನ್ನ ಮೇಲೆ ಸಂಶಯ ತಾಳಿ ನನ್ನನ್ನು ದೂರ ಮಾಡಿದರೋ ನಾನವರಲ್ಲಿ ನನ್ನ ಹೆಣ್ತನವನ್ನು ಕಾಪಾಡಿ ಎಂದು ಸೆರೆಕೊಟ್ಟು ಬೇಡಿಕೊಂಡರು. ಆ ಭಿಕ್ಷೆಯೂ ನನಗೆ ದೊರೆಯಲಿಲ್ಲ. ಇಷ್ಟೆಲ್ಲವಾದರೂ ನಿಷ್ಕರುಣ ಆದೇಶ ಪಾಶದಿಂದ ಬಂಧಿಸಲ್ಪಟ್ಟು ಆಶಾಕದುರ್ಗಕ್ಕೆ ನನ್ನನ್ನು ಕಳುಹಿಸಿಕೊಟ್ಟರು. ಇಷ್ಟೆಲ್ಲವಾದರೂ ನೀ ನನ್ನ ಅತ್ತಿಗೆ ಅಂತ ಕರೆಯೋಕೆ ಇಷ್ಟಪಡ್ತೀಯಾ? ಇದು ಅತ್ಯಂತ ದುಃಖದಾಯಕ ಪ್ರಸಂಗ ದೇವಿ. ಸ್ತ್ರೀಯ ಬಲಿದಾನಕ್ಕೆ ಬೆಲೆಯನ್ನು ಕಟ್ಟಲಾಗುವುದಿಲ್ಲ. ಎಂತಹ ನಿಸ್ಸಹಾಯಕ ಸ್ಥಿತಿ! ತನ್ನ ದೌರ್ಬಲ್ಯ ಮತ್ತು ಅಸಹ್ಯ ಕಥೆಯನ್ನು ಕಾಪಾಡುವ ಕೈಗಳಿಂದಲೇ ಪುರುಷನ ಪಾದಗಳಿಗೆ ಎರಗುತ್ತಾಳೆ. ಪುರುಷರು ನಿರ್ಲಕ್ಷ್ಯ, ಅಸಹಾಯಕತೆ. ಆದರೆ ಹೆಂಗಸು ಇದನ್ನೆಲ್ಲ ಸಹಿಸುತ್ತಾಳೆ. ಶುದ್ಧ ತಪ್ಪು, ಭ್ರಮೆ ಇದು. ಪುರುಷರ ಪ್ರಭುತ್ವದ ಬಲೆ ನನ್ನನ್ನು ತನ್ನ ಉದ್ದೇಶಿತ ದಾರಿಗೇನೆ ಎಳೆದುಕೊಂಡು ಬಂತು. ಮಂದಾಕಿನಿ, ಕೋಟೆಯ ಮೇಲಿನ ವಿಜಯವು ನನ್ನ ಸಫಲತೆಯೋ ಅಥವಾ ದೌರ್ಭಾಗ್ಯವೋ ನನಗೆ ತಿಳಿಯುತ್ತಿಲ್ಲ. ರಾಜರನ್ನು ಎದುರುಗೊಳ್ಳಲು ನನಗೆ ಇಷ್ಟವಿಲ್ಲ. ಯಾಕೆ? ಇದು ಮನಸ್ಸಿನ ದೋಷವೇ? ನಾನು ತಿಳಿದು ತಪ್ಪು ಮಾಡುತ್ತಿದ್ದೇನೆಯೇ? ಇವಳು ನಿಜವಾಗಿಯೂ ಚಂದ್ರಗುಪ್ತನ ಪ್ರೇಮ ಪೂಜಾರಿಣಿ. ಯಾರು ಮಂದ? ಕುಮಾರ, ಇನ್ನೊಂದು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕಾಗಿತ್ತು. ನನಗೆಲ್ಲಿಯ ವಿಶ್ರಾಂತಿ? ಬಂದ ಕಾರ್ಯ ಮುಗಿಯಿತು. ಈಗಲೇ ನಾನು ಇಲ್ಲಿಂದ ಓಡುವವನಿದ್ದೇನೆ. ಆದರೆ ಅತ್ತಿಗೆಯ ದುರ್ದೇಶ. ಏಕೆ? ಅವರಿಗೇನಾಯ್ತು? ಹೇಳು ಮಂದ, ನನಗೆ ಸಮಯವಿಲ್ಲ. ಮಹಾರಾಜರ ಭೇಟಿಯಾಗುತ್ತದೆ. ಏನಾಗಬಹುದೋ ನಾನು ಹೇಳಲಾರೆ. ಏಕೆಂದರೆ ಈ ರಾಜನೀತಿಯ ಮೋಸದ ಪ್ರಪಂಚವನ್ನು ನನ್ನಿಂದ ಸಹಿಸಲಾಗುವುದಿಲ್ಲ. ಆದರೆ ಅತ್ತಿಗೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ಲವೇ? ಈ ಸಮಯದಲ್ಲಿ ರಾಜ್ಯವನ್ನು ಬಿಟ್ಟು ಹೋಗುತ್ತೀಯೇ? ಮತ್ತೇನು ಮಂದ? ಏನು ಅಂತ ಹೇಳಬಾರದೆ? ಎಲ್ಲವೂ ನಾನೇ ಹೇಳಬೇಕೆ? ಮಹಾರಾಣಿ ಆಗುವ ಮುನ್ನ ಧ್ರುವ ಸ್ವಾಮಿನಿಯರ ಮನಸ್ಸು ಹೇಗಿತ್ತು ಅಂತ ನಿನಗೆ ಗೊತ್ತಿಲ್ಲವೇ? ಮಂದ, ಈಗ ಅದರ ಬಗ್ಗೆ ಚರ್ಚಿಸಿ ಏನು ಪ್ರಯೋಜನ? ಕುಮಾರ, ಮನಸ್ಸಿನಲ್ಲಿ ನೈತಿಕ ಧೈರ್ಯ, ವಾಸ್ತವಿಕ ಪ್ರೇರಣೆ ಮತ್ತು ಪುರುಷ ಸಹಜ ಹಂಬಲ ಇವೆಲ್ಲವನ್ನು ಒಗ್ಗೂಡಿಸಿ ಯೋಚಿಸು. ಆಗ ಮುಂದೆ ಏನು ಮಾಡಬೇಕೆಂದು ನಿನಗೇ ತಿಳಿಯುತ್ತದೆ. ಯಾರವರು? ಇಡೀರಿ, ಒಡೆಯಿರಿ, ಇಡೀರಿ. ಯಾರದು ಗಲಾಟೆ? ಹಣೆ ಬರದ ಮೇಲೆ ವಿಧಿಯೆಂಬ ಮಸಿಯ ಒಂದು ಹನಿ ಬಿದ್ದು
ಎಲ್ಲವೂ ಕಪ್ಪಾಗಿ ಬಿಡುತ್ತವೆ. ಧ್ರುವದೇವಿ ನನ್ನವಳೆಂದು ಸ್ವೀಕರಿಸಲು ನನಗಿಂದು ಸಂಕುಚಿತವಾಗುತ್ತಿದೆ. ಹೌದು, ಅವಳು ನನ್ನವಳು. ಮೊದಲಿನಿಂದ ನಾನೇ ಅವಳನ್ನು ಪ್ರೀತಿಸಿಕೊಂಡು ಬಂದಿದ್ದೇನೆ. ನನ್ನ ಹೃದಯಾಂತರಾಳದಿಂದ ಹೊರಟಿರುವ ಮೌನ ಸಮ್ಮತಿ ಇಂದು ಮಾತನಾಡುತ್ತಿದೆ. ನಾನು ಪುರುಷನಾಗಿದ್ದೇನೆ. ಇಲ್ಲ, ನನ್ನ ವೈಭವ ಮತ್ತು ಅಧಿಕಾರಗಳನ್ನು ಬೇರೆಯವರಿಗಾಗಿ ಅನ್ಯಾಯದಿಂದ ಕಸಿದುಕೊಳ್ಳುತ್ತಿರುವುದನ್ನು ನೋಡುತ್ತಿದ್ದೇನೆ. ನನ್ನ ಪತ್ನಿಯಿಂದ ನಿಶ್ಚಿತವಾದರೂ ನನ್ನ ನಿರುತ್ಸಾಹದಿಂದ ಇದು ನನ್ನವಳಾಗಲಿಲ್ಲ. ಇದು ಚಾರಿತ್ರ್ಯದ ಕಪಟ, ಮೋಹ ಮತ್ತು ಮೋಸದ ತಂತ್ರವಾಗಿದೆ. ನಾನಿರುವುದನ್ನೇ ಸ್ಪಷ್ಟವಾಗಿ ಅಭಿವ್ಯಕ್ತಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದೆಂತಹ ವಿಡಂಬನೆ, ಇದೆಂತಹ ವಿಡಂಬನೆ! ನನ್ನ ಹೇಳಿತನವು ವಿನಯದ ಹೊದಿಕೆಯಲ್ಲಿ ಬಚ್ಚಿಟ್ಟುಕೊಳ್ಳಲಾಗಿದೆ. ಎಲ್ಲಿವರೆಗೂ ಬಚ್ಚಿಟ್ಟುಕೊಳ್ಳಲು ಸಾಧ್ಯ? ಎಲ್ಲಿವರೆಗೂ ಬಚ್ಚಿಟ್ಟುಕೊಳ್ಳಲು ಸಾಧ್ಯ? ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮನ್ನು ಕಾಣಲು ಒಬ್ಬ ಸ್ತ್ರೀ ಬಂದಿದ್ದಾಳೆ. ಕಳುಹಿಸಿ. ಅಪ್ಪಣೆ. ಯಾರು ನೀನು? ಶಕವಂಶದ ಸ್ತ್ರೀ ನಾನು. ಶಕರಾಜನನ್ನು ನಾನು ಪ್ರೀತಿಸಿದ್ದೆ. ಈ ನಿನ್ನ ಘೋರ ಅಪರಾಧಕ್ಕೆ ಯಾವ ಶಿಕ್ಷೆಯಾಯಿತು? ಸಾಮಾನ್ಯವಾಗಿ ಎಲ್ಲ ಸ್ತ್ರೀಯರಿಗೂ ಹೋಗುವ ಶಿಕ್ಷೆಯೇ ನಿರಾಸೆ, ಅಪಹಾಸ್ಯ. ಮಹಾರಾಣಿ, ನಾನು ತಮ್ಮಲ್ಲಿ ಶಿಕ್ಷೆ ಬೇಡಲು ಬಂದಿರುವೆ. ಏನು ಬೇಕು ನಿನಗೆ? ಶಕರಾಜನ ಶವ. ಯಾರಲ್ಲಿ? ಇವಳಿಗೆ ಶಕರಾಜನ ಶವವನ್ನು ತೆಗೆದುಕೊಂಡು ಹೋಗಲು ಬಿಡಿ. ಅಪ್ಪಣೆ. ಮಹಾರಾಣಿ, ಶಕರಾಜನ ಶವವನ್ನು ಯುದ್ಧಿತ ಕೋಮಳನ್ನು ರಾಮಗುಪ್ತನ ಸೈನಿಕರು ವಧೆ ಮಾಡಿಬಿಟ್ಟರು. ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮ ಆದೇಶಕ್ಕೆ ವಿರುದ್ಧವಾಗಿ ಸೋತು ಸುಣ್ಣವಾಗಿದ್ದ ಶಕರನ್ನು ಮಹಾರಾಜರು ಸಂಹಾರ ಮಾಡಿಬಿಟ್ಟರು. ಮತ್ತೆ ನೀವೇಕೆ ಇಷ್ಟೊಂದು ಚಂಚಲರಾಗಿದ್ದೀರಿ? ಆದರೆ ಅದನ್ನು ಸಹಿಸಲಾಗುತ್ತಿಲ್ಲ. ರಾಜಸತೆಯ ಅಸ್ತಿತ್ವದ ಘೋಷಣೆಗಾಗಿ ಇಂತಹ ಭಯಂಕರವಾದ ಪ್ರದರ್ಶನವೇ ಈ ರಾಜ್ಯದಲ್ಲಿ ನಿಮ್ಮ ಆಜ್ಞೆ ಇಲ್ಲದೆ ರಾಜನ ಬರುವಿಕೆ ಅನ್ಯಾಯವೇ ಸರಿ. ನನ್ನ ಪರಿವಾರದ ಸಹಾಯಕರೇ, ನಾನು ಸ್ವಯಂ ತ್ಯಜಿಸಲ್ಪಟ್ಟ ಅದೃಷ್ಟಹೀನ ಸ್ತ್ರೀ. ನನ್ನ ಈ ಪರಿಸ್ಥಿತಿಯ ಕಲ್ಪನೆ ಮೇಲೆಯೇ ಕೊಡಬರುತ್ತದೆ. ನಾನೇನು ಹೇಳಲಿ? ಮಹಾರಾಣಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ರಾಜ ಪದವಿಯನ್ನು ಕಲುಷಿತಗೊಳಿಸುವ ರಾಮಗುಪ್ತನಂತವರಿಗೆ ನನ್ನ ಹೃದಯದಲ್ಲಿ ಎಳ್ಳಷ್ಟು ಶ್ರದ್ಧೆ ಇಲ್ಲ. ಹಿಂಸಕ, ಪೀಡಕ ಹಾಗೂ ದುರಂಕಾರಿಯಾಗಿರುವ ಅವನು ಯಾವ ಮುಖವನ್ನು ಹೊತ್ತುಕೊಂಡು ವಿಜಯದ ಉತ್ಸಾಹವನ್ನು ತೋರಿಸಿಕೊಳ್ಳುವುದಕ್ಕೆ ಬರುತ್ತಿದ್ದಾನೋ? ಇನ್ನೊಮ್ಮೆ ಹೇಳು. ಗುಪ್ತರ ಗೌರವವನ್ನು ಕಪ್ಪು ಸಾಗರದಲ್ಲಿ ಮುಳುಗಿಸುವವರೇ. ಸುಮ್ಮನಾಗು. ನಿಮ್ಮನ್ನೆಲ್ಲ ಯಾರೋ ದಾರಿ ತಪ್ಪಿಸಿದ್ದಾರೆ ಅಂತ ನೀವೆಲ್ಲ ಆವೇಶಕ್ಕೊಳಗಾಗಿದ್ದೀರಿ. ಮೋಸಗಾರರೇ, ಅಸಭ್ಯರೇ, ನಿಮ್ಮ ನಿರ್ಲಜ್ಜ ಗೇಡಿತನಕ್ಕೆ ಘೋರವಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಶಿಖರ ಬಂಧಿಸೋಣ. ಚಂದ್ರ, ನೀನು ಯಾವ ಕಾರಣಕ್ಕಾಗಿ ಶಿಕ್ಷೆಯನ್ನು ಸ್ವೀಕರಿಸ್ತಾ ಇದೆಯಾ? ಮಾತಾಡು.
ಒಳ ಸಂಚು ನಡೆಸುವರು ಏನು ಮಾತನಾಡುತ್ತಾರೋ? ತಮ್ಮ ಬಗೆನೆ ಬೊಗಳೆ ಬಿಟ್ಟುಕೊಂಡು ತಾವು ಬಹಳ ಪರಿಶುದ್ಧರು ಅಂತ ನಗಾರಿ ಬರೆಸ್ಕೊಂಡಿರುತ್ತೀರಲ್ಲ, ಅಂತವರೆಲ್ಲ ಸಾಧುಗಳಲ್ವಾ? ಮಹಾರಾಣಿ! ಯಾರು ಮಹಾರಾಣಿ? ನಾನು ಈಗಲೂ ನಿಮ್ಮ ಮಹಾರಾಣಿಯಾಗಿದ್ದೇನೆ ಮಹಾರಾಜರೇ. ಶಕರಾಜನ ಮಂಚಕ್ಕೆ ಕಳುಹಿಸಿಕೊಟ್ಟವು ಮಹಾರಾಣಿಯೇ. ಆಶ್ಚರ್ಯ. ದೇವಿ, ಈ ರೀತಿಯ ಜಾಣ್ಮೆ ರಾಜನೀತಿಯಲ್ಲಿ ಸಫಲತೆ ಎನ್ನುವುದು. ಸುಮ್ಮನಾಗಿ. ಮೋಸದ ಬೊಂಬೆ ಎಂತವರೇ. ಸ್ವಾರ್ಥದಿಂದ ತುಂಬಿರೋ ಅಸಹ್ಯ ಪ್ರಪಂಚ ಇದು. ಹಾಗಾದರೆ ನೀನು ನನ್ನ ಮಹಾರಾಣಿ ಅಲ್ಲವಾ? ಅಲ್ಲ, ಮಾನವರು ನೀಡಿದ ಪದವಿಯನ್ನು ಮರಳಿಸುತ್ತಿದ್ದೇನೆ. ನನ್ನ ಸಹಧರ್ಮಿಣಿ? ಧರ್ಮವೇ ಅದರ ನಿರ್ಣಯವನ್ನು ಮಾಡುತ್ತದೆ. ಅದರಲ್ಲೂ ಸಂಶಯವೇ? ಮಹಾರಾಜರೇ, ನಾನು ಈಗಲೇ ನಿಮ್ಮ ಸಹಧರ್ಮಿಣಿ ಯಾವುದು ಎಂಬುದನ್ನು ನಿಮ್ಮ ಅಂತರಾತ್ಮಕ್ಕೆ ಕೇಳಿಕೊಳ್ಳಿ. ಇಲ್ಲ, ಹೋಗುವುದಿಲ್ಲ. ಪ್ರಾಣಿಗಳಾದವರ ಹೃದಯದಲ್ಲೂ ಸ್ಥಾನವನ್ನು ಪಡೆದಿರುವಂತಹ ಮಹಾನ್ ವಿಚಾರವಾದಿದ್ದು. ಧರ್ಮದ ಉದ್ದೇಶವನ್ನು ಈ ರೀತಿ ತಳ್ಳಿ ಹಾಕುವುದಕ್ಕೆ ಆಗುವುದಿಲ್ಲ. ಈಗ ತಾನೇ ನೀವು ಗಂಭೀರವಾಗಿ ಎತ್ತಿದ ಪ್ರಶ್ನೆ ತಮ್ಮೆಲ್ಲರನ್ನು ಭಯಂಕರವಾಗಿ ವಿಚಲಿತಗೊಳಿಸುತ್ತಿದೆ. ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ನಾನು ಮಾತ್ರ ಕೊಡಬಲ್ಲೆ. ಧರ್ಮಶಾಸ್ತ್ರದೊಂದಿಗೆ ವಿವಾಹ ಮುಹೂರ್ತವು ಘನವಾದ ಸಂಬಂಧವನ್ನು ಹೊಂದಿದೆ. ತಾವು ಸತ್ಯವಾದಿಗಳು, ಹೇಳುವ ಕೃಪೆ ಮಾಡಿ. ಈ ವಿವಾದವನ್ನು ಹೆಚ್ಚಿಗೆ ಬೆಳೆಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಇಲ್ಲ, ಈ ವಿವಾದವನ್ನ ಇಂದ ಕೊನೆಗಾಣಿಸಿಕೊಳ್ಳಲೇಬೇಕು. ಮಹಾರಾಣಿ, ನಿರ್ಲಜ್ಜ ಗೇಡಿತನಕ್ಕೂ ಒಂದು ಮಿತಿ ಇರುತ್ತದೆ. ನನ್ನ ನಿರ್ಲಜ್ಜತನಕ್ಕೂ ಒಬ್ಬ ಅಸಮರ್ಥನ ಪುರುಷನ ಮೇಲಿದೆ. ಸ್ತ್ರೀಯ ಲಜ್ಜೆಯನ್ನು ದೋಚುವ ದರೋಡೆಕೋರನ ನಾನು. ಮಾತನಾಡಬೇಡ. ಪರ ಪುರುಷನಲ್ಲಿ ಅನುರಕ್ತಳಾಗಿರುವ ನಿನ್ನ ಹೃದಯವು ಅತ್ಯಂತ ಕಲುಷಿತವಾಗಿದೆ. ಕಾಳ ಸರ್ಪದಂತ ಹೆಣ್ಣು ನೀನು. ಧರ್ಮದ ಎಳ್ಳಷ್ಟು ಭಯವಿಲ್ಲ ನಿನಗೆ. ಶಿಖರ, ಇವಳನ್ನು ಬಂಧಿಸು. ನಿಲ್ಲಿಸಿ ಮಹಾರಾಜ, ನಿಲ್ಲಿಸಿ. ಹೇ, ನೀವು ಸುಮ್ಮನೆ ಇರದಿದ್ದರೆ ಇವರ ಪರಿಸ್ಥಿತಿಯು ನಿಮಗೂ ಆಗುತ್ತದೆ. ಎಚ್ಚರ. ಮಹಾರಾಜರೇ, ಪುರುಷಾರ್ಥದ ಇಂತಹ ದೊಡ್ಡ ಪ್ರಹಸನವೇ? ಅಬಲೆಯ ಮೇಲೆ ಇಂತಹ ಅತ್ಯಾಚಾರವೇ? ಇದು ಗುಪ್ತ ಸಾಮ್ರಾಟನಿಗೆ ಶೋಭೆ ತರುವಂತದ್ದಲ್ಲ. ಮಂದ, ಹೆಚ್ಚು ಮಾತನಾಡಬೇಡ. ಶಿಖರ, ಇವಳನ್ನು ಬಂಧಿಸು. ಶಿಖರ ಸ್ವಾಮಿ, ನಾನೇ ಸಮುದ್ರಗುಪ್ತನ ಪುತ್ರ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನೇ ಅವರಿಂದ ನಿಯುಕ್ತಿಗೊಂಡ ಯುವರಾಜ. ಇನ್ನು ಮೇಲೆ ನಿಮ್ಮ ನೀಚತನವನ್ನು ಸಹಿಸಲಾಗುವುದಿಲ್ಲ. ನೀವು ಮತ್ತು ನಿಮ್ಮ ರಾಜನನ್ನು ಕರೆದುಕೊಂಡು ಈ ಕೋಟೆಯಿಂದ ಸುರಕ್ಷಿತವಾಗಿ ಹೊರಟು ಹೋಗಿ. ಏಕೆಂದರೆ ನಾನು ಈಗ ಶಕರಾಜನ ಸಮಸ್ತ ಅಧಿಕಾರದ ಒಡೆಯನಾಗಿದ್ದೇನೆ. ಹಾಗಾದರೆ ಚಂದ್ರ, ಇಲ್ಲಿ ಸಾಮಂತ ಕುಮಾರರು? ಅವರನ್ನು ಬಿಡುಗಡೆ ಮಾಡಿ. ಕುಮಾರ, ನಮಗೆ ಈ ಕಲಹವನ್ನು ಅಂತ್ಯಗೊಳಿಸಲು ನಾವು ಪರಿಶುದ್ಧ ನಿರ್ಣಯವನ್ನು ಗೌರವಿಸಲೇಬೇಕು. ನನಗೆ ನಿನ್ನ ಅಧಿಕಾರದ ವಿರುದ್ಧ ಯಾವುದೇ ವಿರೋಧವಿಲ್ಲ. ಆದರೆ ಕೆಲಸಗಳು ವಿಧಿವಿಧಾನದಂತೆ ಆಗಬೇಕು. ನಾನು ಗುಪ್ತ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿರುವ ಹಿರಿಯರನ್ನು, ಸಾಮಂತರನ್ನು ಕರೆತರುತ್ತೇನೆ. ಹಿಂದಿನ ಮಾತುಗಳನ್ನು ಮರೆಯುವುದರಲ್ಲಿ ಹಿತವಿದೆ. ಸಹೋದರರು ಪರಸ್ಪರ ಆಲಂಗಿಸಿ ಗುಪ್ತ ಸಾಮ್ರಾಜ್ಯದ ಗೌರವವನ್ನು ಎತ್ತಿ ಹಿಡಿಯಿರಿ. ಮಂತ್ರಿಗಳೇ, ನೀವು ಯಾವುದನ್ನು ಗೌರವ ಅಂತ ಹೇಳುತ್ತಿದ್ದೀರಿ? ಅದು ಇಲ್ಲಿ ಎಲ್ಲಿಯಾದರೂ ಇದೆಯೇ? ನಿನ್ನೀ ದುರಂಕಾರದ ಮಾತುಗಳನ್ನು ನಿಲ್ಲಿಸು ಚಂದ್ರಗುಪ್ತ. ಎಷ್ಟೇ ಆದರೂ ನೀನು ನನ್ನ ಸಹೋದರನಲ್ಲವೇ? ನಾನು ನಿನ್ನನ್ನು ಕ್ಷಮಿಸಿದ್ದೆ. ನಾನೇನು ಕ್ಷಮೆಯನ್ನು ಕೇಳುತ್ತಿಲ್ಲ ರಾಮಗುಪ್ತ. ಕ್ಷಮಿಸುವ ಅಧಿಕಾರವೂ ನಿನಗಿಲ್ಲ. ಇಂದು ನೀನು ರಾಜನಲ್ಲ. ನೀನು ಮಾಡಿದ ಪಾಪಗಳು ಪ್ರಾಯಶ್ಚಿತ್ತದ ಕರೆಯನ್ನು ಕೊಡುತ್ತಿವೆ. ನ್ಯಾಯದಿಂದ ಕೂಡಿರುವ ನಿರ್ಣಯ ಬರುವವರೆಗೂ ಪ್ರತೀಕ್ಷೆ ಮಾಡು. ಮತ್ತು ನನ್ನ ಎದುರಾಳಿಯಾಗಿ ನೀನು ಮಾಡಿದ ಅಪರಾಧಗಳನ್ನು ಲಕ್ಷ್ಯ ಕೊಟ್ಟು ಕೇಳು.
ಮಂದ ರಾಜನ ಭಯ ಈ ಮಂದಾಳಗಂಟಲು ಹತ್ತಿಕ್ಕಲು ಸಾಧ್ಯವಿಲ್ಲ. ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ದರೆ ಗುಪ್ತ ಸಾಮ್ರಾಜ್ಯದ ಮರ್ಯಾದೆ ಪ್ರತೀಕವಾದ ಧ್ರುವಸ್ವಾಮಿನಿಯನ್ನು ನೀವು ಶತ್ರುಪಾಳ್ಯದ ಕೋಟೆಯೊಳಗೆ ಕಳುಹಿಸಿಕೊಡುತ್ತಿರಲಿಲ್ಲ. ಆ ದೇವರು ಹೆಣ್ಣನ್ನು ಸೃಷ್ಟಿಸುತ್ತಾಳೆ, ಅವಳು ಅಧಿಕಾರವಂತರನ್ನಾಗಿ ಏನು ಮಾಡಿಲ್ಲ. ಆದರೆ ನಿಮ್ಮ ಹೆಣ್ಣು ಬಾಕುತನವು ಅವುಗಳನ್ನು ಸೂರೆ ಮಾಡಿವೆ. ಪರಿಷತ್ತನ ಸಭಾಸದನದಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ರಾಜ ಸಮುದ್ರಗುಪ್ತನ ಆಳ್ವಿಕೆಯನ್ನು ಮುರಿದು ಯಾರ್ಯಾರು ಆ ರಾಜ್ಯವನ್ನು ಕಲುಷಿತಗೊಳಿಸಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಏನು ಹೇಳ್ತಿದ್ದೀಯ ಮಂದಾಕಿನಿ? ನಿಮ್ಮ ನೀಚತನದ ಗುಣಗಾನ ಮಾಡುತ್ತಿದ್ದೇನೆ. ಅಯೋಗ್ಯರ ಕಿವಿ ಕೇಳಿಸುವುದಿಲ್ಲವೇ? ಓ ಸಮುದ್ರಗುಪ್ತ ಮಹಾರಾಜರು ಯಾರನ್ನು ಯುವರಾಜನನ್ನಾಗಿ ಮಾಡಿದರು? ಈ ಚಂದ್ರಗುಪ್ತನನ್ನು ಅಥವಾ ಈ ಅಸಮರ್ಥ ರಾಮಗುಪ್ತನನ್ನು? ಶಕ್ತಿ ಕುಯುಕ್ತಿಗಳಿಂದ ಇವಳನ್ನು ವಿವಾಹವಾಗಿ ಇವಳನ್ನು ಬೇರೆ ಶತ್ರುಪಾಳದ ಕೋಟೆಯೊಳಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನಲ್ಲ, ಇವನು ಗುಪ್ತ ಸಾಮ್ರಾಜ್ಯದ ಸಾಮ್ರಾಟ. ಈ ಧ್ರುವಸ್ವಾಮಿನಿಯನ್ನು ನೀವು ಕೆಲವು ದಿನಗಳವರೆಗೆ ಮಹಾರಾಣಿ ಅಂತ ಕರೀತಿದ್ದೀರಲ್ಲ, ಅದೆಲ್ಲ ಏನು? ನೀವು ಯಾರನ್ನ ಸಂಬೋಧಿಸ್ತೀರಿ? ಅವಳ ಅಸ್ತಿತ್ವ ಎಂಥದ್ದು? ಇಲ್ಲೆಲ್ಲಾದರೂ ಧರ್ಮಶಾಸ್ತ್ರ ಅನ್ನೋದಿದೆಯೇ? ಇದ್ದರೆ ಮಾತಾಡಲಿ. ಶಿಖರ, ನನಗೆ ಈಗಲಾದರೂ ಮಾತನಾಡಲು ಅವಕಾಶ ಮಾಡಿಕೊಡುತ್ತೀಯೋ ಇಲ್ಲವೋ? ನಿಮ್ಮ ರಾಜನೀತಿಯ ಬಗ್ಗೆ ನಾನು ಏನನ್ನೂ ಮಾತನಾಡುವುದಿಲ್ಲ, ಅದು ನಿಮ್ಮ ರಾಜನೀತಿಗೆ ಬಿಟ್ಟದ್ದು. ಆದರೆ ಈ ವೈವಾಹಿಕ ಸಂಬಂಧದ ಬಗ್ಗೆ ಹೇಳಲೇಬೇಕು. ವಿವಾಹ ನಿಯಮವು ದೇವಿ ಧ್ರುವಸ್ವಾಮಿನಿ ಹಾಗೂ ರಾಮಗುಪ್ತನನ್ನು ಒಂದು ಬಗೆಯ ಭ್ರಮೆಯ ಬಂಧನದಲ್ಲಿ ಕಟ್ಟಿಹಾಕಿದೆ. ಧರ್ಮದ ಉದ್ದೇಶವನ್ನು ಈ ರೀತಿ ತಳ್ಳಿ ಹಾಕುವುದಕ್ಕೆ ಆಗುವುದಿಲ್ಲ. ತಂದೆ ತಾಯಿಯರ ಮೇಲೆ ಪ್ರಮಾಣ ಮಾಡಿಸಿ ವಿವಾಹ ನೆರವೇರಿಸಿದ್ದರಿಂದ ಧರ್ಮದ ವಿವಾಹವು ಮುರಿದು ಬೀಳುವುದಿಲ್ಲ. ಇನ್ನೊಂದು ಮಾತು, ಈ ರಾಮಗುಪ್ತ ವಲಸೆಯೂ ಹೋಗಿಲ್ಲ, ಮರಣವನ್ನು ಹೊಂದಿಲ್ಲ. ಆದರೆ ಅವನ ಗೌರವಕ್ಕೆ ಧಕ್ಕೆ ಬಂದಿದೆ. ಆಚರಣೆಯಲ್ಲಿ ಅಧರ್ಮಿಯು, ಕರ್ಮದಿಂದ ಅಸಮರ್ಥನೂ ಆಗಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ರಾಮಗುಪ್ತನಿಗೆ ಧ್ರುವಸ್ವಾಮಿನಿಯ ಮೇಲೆ ಯಾವುದೇ ಅಧಿಕಾರವೂ ಇಲ್ಲ. ಮೂರ್ಖ! ನಿನಗೆ ಸಾವಿನ ಭಯವೇ ಇಲ್ಲವೇ? ಎಳ್ಳಷ್ಟು ಇಲ್ಲ. ಬ್ರಹ್ಮದೇವರೇ, ಒಪ್ಪಿದ ನಿಮ್ಮ ಮಾತನ್ನು. ನಿರ್ಭೀತಿ ಪುರೋಹಿತರೆ, ನೀವು ಅಸಮರ್ಥ ಎಂಬ ಪದವನ್ನು ಬಳಸುತ್ತಿದ್ದೀರಿ. ಅಸಮರ್ಥ? ಶ್ರೀಕೃಷ್ಣನು ಅರ್ಜುನನನ್ನು ಅಸಮರ್ಥ ಎಂದು ಏಕೆ ಕರೆದ ಗೊತ್ತಾ? ಯಾವನು ತನ್ನ ಪತ್ನಿಯನ್ನು ಬೇರೊಬ್ಬರ ಉಪಪತ್ನಿಯಾಗಲು ಯಾವುದೇ ಸಂಕೋಚವಿಲ್ಲದೆ ಕಳುಹಿಸಿಕೊಡುತ್ತಾನೋ ಅವನು ಅಸಮರ್ಥನಲ್ಲದೆ ಮತ್ತಿನ್ನೇನು. ನಾನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ಧರ್ಮಶಾಸ್ತ್ರವು ಧ್ರುವದೇವಿಯನ್ನು ರಾಮಗುಪ್ತನಿಂದ ಬಿಡುಗಡೆ ಬೇಕೆಂದು ಆದೇಶಿಸುತ್ತದೆ. ದುಷ್ಟ, ಪತೀತ ಹಾಗೂ ಅಸಮರ್ಥನಾಗಿರುವ ಇವನು ಗುಪ್ತ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರಲು ಹಕ್ಕುದಾರನೇ ಅಲ್ಲ. ನೀವೆಲ್ಲ ಧರ್ಮದ್ರೋಹಿಗಳಾಗಿದ್ದೀರಿ, ಬಂಡುಕೋರರಾಗಿದ್ದೀರಿ. ನನ್ನಂಥ ನ್ಯಾಯಪರ ಹೋರಾಟಗಾರನಿಗೆ ನಿಮ್ಮಂಥ ನಾಯಿಗಳು ಬೊಗಳುವುದರಿಂದ ಈ ಅಧಿಕಾರವನ್ನು ನಾನು ಬಿಟ್ಟುಕೊಡಲಾರೆ. ರಾಮಗುಪ್ತ, ಪರಿಷತ್ತಿನ ನಿರ್ಣಯವನ್ನು ಗೌರವಿಸಲೇಬೇಕು. ಶಿಖರ, ನೀನು ಈ ಮಾತನ್ನು ಹೇಳುತ್ತಿರುವೆಯಾ? ರಾಮಗುಪ್ತ, ನೀನು ಈ ಕೂಡಲೇ ದುರ್ಗದಿಂದ ಹೊರಗೆ ಹೊರಟು ಹೋಗು. ಎಂತಹ ಬದಲಾವಣೆ! ಹಾಗಾದರೆ ನಾನು ನಿಜವಾಗಿಯೂ ಅಸಮರ್ಥನೆ? ಚಂದ್ರಗುಪ್ತ! ಮೋಸಕಾರ! ಎಲ್ಲ ಮುಗಿಯಿತು. ಪಟ್ಟಾಭಿಷೇಕ ಮಾಡು ಮಂದಾಕಿಣಿ.
ಗುಪ್ತ ಸಾಮ್ರಾಜ್ಯದ ಮಹಾರಾಜ ಚಂದ್ರಗುಪ್ತರಿಗೆ ಜಯವಾಗಲಿ ಜಯವಾಗಲಿ ಗುಪ್ತ ಸಾಮ್ರಾಜ್ಯದ ಮಹಾರಾಣಿ ಧ್ರುವಸ್ವಾಮಿನಿ ಅವರಿಗೆ ಜಯವಾಗಲಿ ಜಯವಾಗಲಿ. ಅಣ್ಣ ಆ ಕಡೆ ಹೋಗಿ ದರ್ಶನ್ ಕೃಷ್ಣಪ್ಪ, ವಿಕಾಸ್ ಕಾಲ್ವಾಡ್, ಗಗನ್